ಕಾಲ್ತುಳಿತ ದುರಂತದ ಹೃದಯ ವಿದ್ರಾವಕ ದೃಶ್ಯಗಳು. ಗೆಳೆಯನ ಜೀವ ಉಳಿಸಲು ಅಂಗಲಾಚಿದ ಸ್ನೇಹಿತರು. ಅಣ್ಣ ಆಟೋ ನಿಲ್ಲಿಸಿ ಅಂತ ಗೋಕರೆದು ಆಸ್ಪತ್ರೆಗೆ ಶಿಫ್ಟ್ ಮಾಡೋಷ್ಟ್ರಲ್ಲಿ ಕ್ರೀಡಾಂಗಣದ ಹೊರಗಡೆಯೇ ಮನೋಜ್ ಜೀವ ತೆತ್ತಿದ್ರು. ಸ್ನೇಹಿತರ ಕೊನೆ ಕ್ಷಣ ಪ್ರಯತ್ನ ಫಲ ಕೊಡ್ಲೇ ಇಲ್ಲ. ಈ ದೃಶ್ಯ ಎಂತಹ ಕಣ್ಣಂಚಿನಲ್ಲೂ ನೀರು ತುಂಬುವಂತೆ ಮಾಡುತ್ತೆ. ಕೆಳಗ್ ಬಿದ್ದವನ ತುಳಿದು ಓಡಿದ್ರು, ಒದ್ದಾಡ್ತಿದ್ರು ನೆರವಿಗೆ ಬಾರದ ಜನ. ಇನ್ನು ಮತ್ತೊಂದು ಕರಳು ಹಿಂಡುವ ದೃಶ್ಯ ತೋರಿಸ್ತೀವಿ ನೋಡಿ. ಚಿಂತಾಮಣಿಯ ಪ್ರಜ್ವಲ್ ಕಾಲ್ತುಳಿತದಲ್ಲಿ ಕೆಳಗ್ ಬಿದ್ದಿ ಒದ್ದಾಡ್ತಾ ಇದ್ರು. ಯಾರೊಬ್ರು ಆತನ ನೆರವಿಗೆ ಬರಲಿಲ್ಲ. ಕೈ ಮೇಲೆತ್ತಿ ಬದುಕಿಸಿ ಅಂತ ಕೇಳ್ಕೊಂಡ್ರು. ಅಲ್ಲಿದ್ದವರು ಮಾನವೀಯತೆ ಮರೆತು ಪ್ರಜ್ವಲ್ನನ್ನ ತುಳ್ಕೊಂಡೇ ಹೋಗಿದ್ರು. ಇನ್ನು ಈ ಬಗ್ಗೆ ಪ್ರಜ್ವಲ್ ತಾಯಿ ಪವಿತ್ರ ಕೂಡ ಹೇಳಿದ್ರು. ಕೆಳಗ್ ಬಿದ್ದವರ ನೆರವಿಗೆ ಯಾರೂ ಬರಲೇ ಇಲ್ಲ ಅಂತ ನೋವಾಗ್ತಿದೆ ಅಂದ್ರು. ತಂದೆ ತಾಯಿ ದುಃಖನ ಯಾರೂ ಬಂದು ಸರಿ ಮಾಡೋಕ್ಕಾಗಲ್ಲ. ಏನೋ ಬದುಕಿದೀವಿ ಅಷ್ಟೇ. ಫ್ರೀ ಬಿಟ್ರು ಅಂತ ಹೇಳಿ ಮಕ್ಳಿಗೂ ಒಂದು ವಿವೇಕ ಇಲ್ವಾ? ಅಲ್ಲಿ ಯಾರೋ ಬಿದ್ದಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಲಿಫ್ಟ್ ಮಾಡ್ಬೇಕು. ನನ್ ಮಗನೇ ಬಿದ್ದು ಕೈ ಹಿಂಗ್ ಎತ್ತಿದಾನ, ಕೈ ಕಾಣ್ತಾ ಇದೆ ನನಗೆ. ಅದ್ರ ಮೇಲೇನೆ ತುಳ್ಕೊಂಡು ಒಂದು ಹುಡುಗ ಹೋಗ್ತಾ ಇದ್ದಾನೆ. ನನಗೆ ಎಷ್ಟು ನೋವಾಗತ್ತೆ ಸರ್. ಹೋಗಿರೋ ಜೀವ ಬರಲ್ಲ. ಅವರನ್ನ ಸಸ್ಪೆಂಡ್ ಮಾಡಿ ಅವ್ರ ಫ್ಯಾಮಿಲಿಗೆ ಯಾಕೆ ನೋವು ಕೊಡ್ತೀರಾ? ಇನ್ನು ಸ್ಟೇಡಿಯಂ ಗೇಟ್ ಬಳಿ ನೂಕುನುಗ್ಗಲು ಉಂಟಾಗಿದ್ರು. ಗೇಟ್ ತೆಗೆಯದೆ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡಿದ್ದು ಬಟಾ ಬಯಲಾಗಿದೆ. ಒಂದೇ ಬಾರಿಗೆ ಫ್ಯಾನ್ಸ್ ಮುಗಿಬಿದ್ದಿದ್ರಿಂದ ಅಭಿಮಾನಿಗಳ ಮಧ್ಯೆ ತಳ್ಳಾಟ ನೂಕಾಟ ಆಗಿದೆ. ಕೆಳಗ್ ಬಿದ್ದವರನ್ನ ತುಳಿದು ಗೇಟ್ ಪ್ರವೇಶಿಸಿದ್ರು. ಕಣ್ಣೆದುರೇ ಇಬ್ಬರು ಮೃತಪಟ್ರು. ಮನೆಗೆ ಕಾಲ್ ಮಾಡಿ ಬರಲ್ಲ ಅಂದಿದ್ದ ಕರಾಳತೆ ಬಿಚ್ಚಿಟ್ಟ ಗಾಯಾಳು ಪ್ರಶಾಂತ್. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಬದುಕುಳಿದ ಗಾಯಾಳು ಪ್ರಶಾಂತ್ ಘಟನೆಯ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ. ಕಾಲ್ತುಳಿತದಿಂದ ನನ್ನ ಎದುರೇ ಇಬ್ಬರು ಮೃತಪಟ್ರು. ಇದನ್ನೆಲ್ಲ ನೋಡಿ ನಾನು ಮನೆಯವರಿಗೆ ಕಾಲ್ ಮಾಡಿ ಬರೋಕ್ ಆಗಲ್ಲ ಅಂತ ಹೇಳಿದೆ. ನನ್ ಮೇಲೆಯೇ ತುಳ್ಕೊಂಡು ಹೋಗ್ತಾ ಇದ್ರು, ಒದ್ದಾಡ್ತಿದ್ರು, ಯಾರು ಸಹಾಯಕ್ ಬರ್ಲಿಲ್ಲ ಅಂತ ಆ ದಿನ ಘೋರ ಕ್ಷಣವನ್ನ ಎಳೆ ಎಳೆಯಾಗಿ ಹೇಳಿದ್ದಾರೆ. ನನ್ ಕಣ್ ಮುಂದೆ ಇಬ್ರು ಲೇಡೀಸ್ ಅಲ್ಲೇನೆ ಪ್ರಾಣ ಹೊರಟೋಯ್ತು ಸರ್ ಅವ್ರದ್ದು. ನಾನ್ ನೋಡ್ತಾ ಇದ್ದಂಗೆ ನಾನ್ ಕೆಳಗಡೆನೆ ಮಲಗಿದೀನಿ, ನನ್ನ ತುಳಿತಾ ಇದಾರೆ, ಯಾರು ಎಬ್ಬಿಸ್ತಾ ಇಲ್ಲ. ನಾನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡ್ಬಿಟ್ಟು ಹೇಳ್ಬಿಟ್ಟೆ, ನನ್ನ ಮರ್ತ್ಕೊಂಡ್ಬಿಡಿ, ನಾನ್ ಬರಕ್ ಆಗಲ್ಲ, ಇನ್ನ ನನ್ ಕ್ಷಮಿಸ್ಬಿಡಿ, ನಾನು ಇರೋದು ಒಬ್ನೇ ಮಗ, ನಾನು ನಿಮ್ಮನ್ನ ಸಾಕೋಕ್ಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಾನು ಭುಜದ ಇಲ್ಲಿ ಇಟ್ಕೊಂಡ್ಬಿಟ್ಟು ಸ್ಪೀಕರ್ ಹಾಕ್ಬಿಟ್ಟು ಹೇಳ್ಬಿಟ್ಟು ನಾನು ಅವ್ರಿಗೂ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅಷ್ಟು 10 ಮಿನಿಟ್ಸ್ 15 ಮಿನಿಟ್ಸ್ ನಾನು ಕೆಳಗಡೆನೇ ಇದ್ದೀನಿ. ಯಾರು ಗೇಟ್ ಕೈ ಮುಗಿದು ಕೇಳ್ಕೊತಾ ಇದ್ರು ಓಪನ್ ಮಾಡ್ತಾ ಇಲ್ಲ. ಒಂದೇ ಬ್ಯಾರಿಕೇಡ್ ಇದ್ದು, ಒಬ್ರು ಪೊಲೀಸ್ ಇಲ್ಲ. ಸೊ ನನ್ನ ಅದೃಷ್ಟಕ್ಕೆ ಯಾರೋ ಒಬ್ಬ ಕೈ ಹಿಡ್ಕೊಂಡು ನನ್ನ ಜನ ಇಲ್ದಿರೋ ಜಾಗಕ್ಕೆ ಸ್ವಲ್ಪ ಎಳೆದು ಹಾಕಿದ್ದು. ಕಾಲ್ತುಳಿತದಲ್ಲಿ ಮೃತಪಟ್ಟ ಚಿಂತಾಮಣಿಯ ಶ್ರವಣ್ ಪ್ರಜ್ವಲ್ ನಿವಾಸಕ್ಕೆ ಸಚಿವ ಸುಧಾಕರ್ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ರು. ಇನ್ನು ಪೊಲೀಸರ ಅಮಾನತು ಬಗ್ಗೆ ಪ್ರತಿಕ್ರಿಯಿಸಿ, ಘಟನೆ ಆದ ಕೂಡಲೇ ಮಾಹಿತಿ ನೀಡದ ಕಾರಣ ಕರ್ತವ್ಯ ಲೋಪದ ಅಡಿ ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಎಂದಿದ್ದಾರೆ. ಇಲ್ಲಾಗಿರ್ತಕ್ಕಂಥದ್ದು ಸಾವು ನೋವು. ಇದ್ರ ಬಗ್ಗೆ ನಮ್ಗೆಲ್ರಿಗೂ ಬಹಳ ನೋವಿದೆ. ಬೇರೆ ಬೇರೆ ರೀತಿಯಲ್ಲಿ ಈಗ ಚರ್ಚೆಗಳು ಮತ್ತೊಂದು ಆಗ್ತಾ ಇದೆ. ಯಾರಾದರೂ ಆ ಥರ ಏನಾದರೂ ಇದ್ರೆ ತನಿಖೆ ಆಗ್ತದೆ, ಅದಕ್ಕೆ ದಾಖಲೆ ಕೊಡಲಿ. CID ತನಿಖೆ ಆಗ್ತದೆ. ಏನು FIR ದಾಖಲೆ ಆಗಿದೆ. ಅಧಿಕಾರಿಗಳಿಗೆ ಪ್ರೈಮಾ ಫೇಶಿಯಾ ಇದು ಮಾಡಿಕೊಂಡು ಅಧಿಕಾರಿಗಳ ಮೇಲೂ ಕ್ರಮ ಆಗಿದೆ. ಅವ್ರ ಮೇಲೆ ಸಸ್ಪೆಂಡ್ ಮಾಡುವಂಥದ್ದು, DNA ನೆಟ್ವರ್ಕ್ಸ್ ಅವ್ರ ಮೇಲೂ ಅವ್ರನ್ನ ದಸ್ತಗಿರಿ ಮಾಡುವಂಥ ಆಗಿದೆ. ಇವೆಲ್ಲವನ್ನ ಈಗ ತಕ್ಷಣಕ್ಕೆ ನಾವು ಏನು ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇದು ಸಮಗ್ರವಾಗಿ ಎಲ್ಲಿ ಲೋಪ ಆಯಿತು, ಯಾಕಾಯಿತು ಅಂತಕ್ಕಂಥದ್ದು ತನಿಖೆ ಆಗಬೇಕಾಗುತ್ತೆ. ಆಮೇಲೆ ಅದ್ರಿಗೆ ಯಾವ ರೀತಿ ಕ್ರಮ ತಗೋಬೇಕು ಅದನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಒಟ್ಟಾರೆ ಕಾಲ್ತುಳಿತ ದುರಂತದಲ್ಲಿ 11 ಮಂದಿ ಜೀವ ಕಳ್ಕೊಂಡಿದ್ದಾರೆ. ಆದ್ರೆ ಆ ಒಂದು ಕ್ಷಣ ಯಾರಾದ್ರೂ ನೆರವಿಗೆ ಬಂದಿದ್ರೆ ಸಾವಿನ ಸಂಖ್ಯೆ ಆದ್ರೂ ಕಡಿಮೆ ಆಗ್ತಾ ಇತ್ತು ಏನೋ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.